ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು FN ಬಲಸಾರ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ 1951ನ ಕೇಸ್ನ ಬಗ್ಗೆ ಸ್ಟಡಿ ಮಾಡೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಮಹಾರಾಷ್ಟ್ರ ಅನ್ನುವಂತಹ ರಾಜ್ಯ ಬರ್ತದೆ. ಮಹಾರಾಷ್ಟ್ರವನ್ನ ಮೊದಲು ಬಾಂಬೆ ಸ್ಟೇಟ್ ಅಂತೇಳಿ ಕರಿತಾ ಇದ್ರು. 1956ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಬಂದ ನಂತರ ಬಾಂಬೆ ಸ್ಟೇಟು ಮಹಾರಾಷ್ಟ್ರ ಸ್ಟೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಈಗಿನ ಮುಂಬೈ ಮತ್ತು ಆಗಿನ ಬಾಂಬೆಯಲ್ಲಿ FN ಬನಸಾರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ವೈನ್ಸ್, ವಿಸ್ಕಿ, ಬ್ರ್ಯಾಂಡಿ ಮತ್ತು ಕೆಲವೊಂದು ಮೆಡಿಸಿನ್ಸು ಮತ್ತು ಟಾಯ್ಲೆಟ್ ಕ್ಲೀನ್ ಮಾಡುವಂತಹ ಕೆಲವೊಂದು ಐಟಮ್ಸು, ಆಲ್ಕೋಹಾಲ್ ಒಳಗೊಂಡಿರುವಂತಹ ಐಟಮ್ಸ್ಗಳು, ಇವುಗಳನ್ನೆಲ್ಲ ಅವನು ಹೊಂದಿರ್ತಾನೆ. ಸೆಲ್ಲಿಂಗ್ ಮಾಡ್ತಾ ಇರ್ತಾನೆ ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಕೆಲಸವನ್ನ ಇವನು ಮಾಡ್ತಾ ಇರ್ತಾನೆ, ವೃತ್ತಿಯನ್ನು ಮಾಡ್ತಾ ಇರ್ತಾನೆ. 1949ವರೆಗೆ ಏನು ಸಮಸ್ಯೆ ಇರೋದೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ 1949ನಲ್ಲಿ ಬಾಂಬೆ ಗೌರ್ನಮೆಂಟ್ ಏನಿದೆ, ಬಾಂಬೆ ಪ್ರೊಹಿಬಿಷನ್ ಆಕ್ಟ್ 1945 ತರುತ್ತದೆ. ಈ ಒಂದು ಆಕ್ಟ್ ನ ಪ್ರಕಾರ ಯಾವುದೇ ತರಹದ ಇಂಟಾಕ್ಸಿಕೇಟೆಡ್ ಫಾರಿನ್ ಲಿಕ್ಕರ್ ಆಗಲಿ ಅಥವಾ ಯಾವುದೇ ಲಿಕ್ಕರ್ ಆಗಲಿ ಅದನ್ನ ಪ್ರೊಸೆಸ್ ಮಾಡುವಂಥದ್ದು, ಸೆಲ್ಲಿಂಗ್ ಮಾಡುವಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥದ್ದನ್ನ ಪ್ರೊಹಿಬಿಷನ್ ಮಾಡಲಾಗ್ತದೆ, ರೆಸ್ಟ್ರಿಕ್ಷನ್ ಮಾಡಲಾಗ್ತದೆ. ಸೊ ಈ ಕಾನೂನಿಂದ FN ಬಾಲಸಾರ್ ಅವನಿಗೆ ತುಂಬಾ ಅವನ ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಬಾಲಸಾರ ಏನ್ ಮಾಡ್ತಾನೆ ಅಂತಂದ್ರೆ, ಬಾಂಬೆ ಹೈಕೋರ್ಟ್ ಏನಿರುತ್ತೆ ಅಲ್ಲಿ ಅಪೀಲ್ ಹಾಕ್ತಾನೆ, ಅಂದ್ರೆ ಒಂದು ಪೆಟಿಷನ್ ಹಾಕ್ತಾನೆ. ಪೆಟಿಷನ್ ನಲ್ಲಿ FN ಬಾಲಸಾರ್ ಅನ್ನುವ ನಾನು ಸಿಟಿಜನ್ ಆಫ್ ಇಂಡಿಯಾ, ಅಂದ್ರೆ ಭಾರತದ ನಾಗರಿಕರಾಗಿದ್ದೇನೆ, ಸರ್ಕಾರ ತಂದಿರುವಂತಹ ಕಾನೂನಿಂದ ನನ್ನ ಫಂಡಮೆಂಟಲ್ ರೈಟ್ ವೈಲೇಷನ್ ಆಗ್ತಾ ಇದೆ. ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ G ನ ಪ್ರಕಾರ ಭಾರತದ ಸಂವಿಧಾನ ಯಾವುದೇ ವ್ಯಕ್ತಿಗೆ ಯಾವುದೇ ತರಹದ ಪ್ರೊಫೆಷನ್ ಅನ್ನ, ಆಕ್ಯುಪೇಷನ್ ಅನ್ನ, ಟ್ರೇಡ್ ಅನ್ನ ಅಥವಾ ಬಿಸ್ನೆಸ್ ಅನ್ನ ಮಾಡುವಂತಹ ಒಂದು ರೈಟ್ ಹಕ್ಕನ್ನ ಕೊಟ್ಟಿದೆ. ಸೊ ಈ ಒಂದು ಫಂಡಮೆಂಟಲ್ ರೈಟ್ ನ ಪ್ರಕಾರ ನಾನು ಕೆಲವೊಂದು ವೈನ್ಸ್ ಗಳನ್ನ, ವಿಸ್ಕಿಗಳನ್ನ ಮತ್ತೆ ಆಲ್ಕೋಹಾಲ್ ಅನ್ನು ಒಳಗೊಂಡಿರುವಂತಹ ಮೆಡಿಸಿನ್ಸ್ ಗಳನ್ನ ಮತ್ತು ಟಾಯ್ಲೆಟ್ ಕ್ಲೀನ್ ಮಾಡುವಂತಹ ಐಟಮ್ಸ್ ಗಳನ್ನ ಹೊಂದಿದ್ದೇನೆ. ಅವುಗಳನ್ನ ಸೆಲ್ಲಿಂಗ್ ಮಾಡ್ತಾ ಇದ್ದೇನೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಕೆಲಸದಿಂದ, ಈ ಒಂದು ಬಿಸ್ನೆಸ್ ಇಂದ ನನ್ನ ಜೀವನ ನಡೆಯುತ್ತಿದೆ. ಬಾಂಬೆ ಸರ್ಕಾರ ತಂದಿರುವಂತಹ ಹೊಸ ಕಾನೂನಿಂದ ನನಗೆ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ರೆಸ್ಟ್ರಿಕ್ಷನ್ ಮಾಡಲಾಗಿದೆ. ನಾನು ಕಸ್ಟಮ್ ಲಿಮಿಟ್ಸ್ ಅದರ ಅಂಡರಲ್ಲೇ ಕೆಲಸ ಮಾಡ್ತಾ ಇದ್ದೇನೆ. ಸರ್ಕಾರ ನನ್ನ ಫಂಡಮೆಂಟಲ್ ರೈಟ್ಸ್ ಗಳ ಮಧ್ಯೆ ಇಂಟರ್ಫಿಯರ್ ಮಾಡ್ತಾ ಇದೆ, ಫಂಡಮೆಂಟಲ್ ರೈಟ್ಸ್ ಅನ್ನ ವಯೋಲೇಷನ್ ಮಾಡ್ತಾ ಇದೆ. ಸೊ ಆದ್ದರಿಂದ ನ್ಯಾಯಾಧೀಶರೇ ತಾವು ಒಂದು ಆರ್ಡರ್ ಅನ್ನ ಪಾಸ್ ಮಾಡಿ ನನ್ನ ಫಂಡಮೆಂಟಲ್ ರೈಟ್ಸ್ ಗಳನ್ನ ವಯೋಲೇಷನ್ ಮಾಡುವುದನ್ನ ನಿಲ್ಲಿಸಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕ್ತಾನೆ. ಅದರ ಜೊತೆ ಲಿಕ್ಕರ್ ಅನ್ನ ಪ್ರೊಸೆಸ್ ಮಾಡುವಂಥದ್ದು, ಸೆಲ್ಲಿಂಗ್ ಮಾಡುವಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂತ ವಿಷಯ ಸೆಂಟ್ರಲ್ ಲಿಸ್ಟ್ ನಲ್ಲಿ ಬರುತ್ತೆ, ಇದು ಸ್ಟೇಟ್ ಲಿಸ್ಟ್ ನಲ್ಲಿ ಬರೋದಿಲ್ಲ. ಆದ್ದರಿಂದ ಇವರು ತಂದಿರುವಂತಹ ಕಾನೂನು ಬಾಹಿರವಾಗಿದೆ, ಇನ್ವ್ಯಾಲಿಡ್ ಆಗಿದೆ ಅಂತೇಳಿ ಪೆಟಿಷನ್ ಬರೀತಾನೆ. ಬಾಂಬೆ ಹೈಕೋರ್ಟ್ ಈ ಪೆಟಿಷನರ್ನ ಒಂದು ಪೆಟಿಷನ್ ಅನ್ನ ಮತ್ತು ಗವರ್ನಮೆಂಟ್ ನ ಹೇಳಿಕೆಗಳನ್ನ ಎರಡನ್ನ ಆಲಿಸುತ್ತದೆ, ಹಿಯರಿಂಗ್ ಮಾಡ್ತದೆ. ಡೆಫಿನಿಷನ್ ಆಫ್ ದ ಲಿಕ್ಕರ್ ಇದು ತುಂಬಾ ವೈಡ್ ಆಗಿದೆ. ಇದರ ಮೇಲೆ ಲೆಜಿಸ್ಲೇಷನ್ ಮಾಡುವಂತಹ ಪವರು ಸ್ಟೇಟ್ ಗವರ್ನಮೆಂಟ್, ಬಾಂಬೆ ಗವರ್ನಮೆಂಟ್ ಹತ್ತಿರ ಇಲ್ಲ. ಸೊ ಆದ್ದರಿಂದ ಈ ಬಾಂಬೆ ಪ್ರೊಹಿಬಿಷನ್ ಆಕ್ಟ್ 1949 ನಲ್ ಅಂಡ್ ವೈಡ್ ಅಥವಾ ಇನ್ವ್ಯಾಲಿಡ್ ಆಗಿದೆ ಅಂತೇಳಿ ಜಜ್ಮೆಂಟ್ ಕೊಡುತ್ತದೆ. ಒಂದು ಕಾನೂನಿಂದ FN ಬಲ್ಸಾರ್ ಅವನ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ, ರೈಟ್ ಟು ಪ್ರೊಫೆಸ್ ಪ್ರಾಕ್ಟಿಸ್ ಅದು ವೈಲೇಷನ್ ಆಗ್ತಾ ಇದೆ ಅಂತ ಹೇಳಿ ಜಜ್ಮೆಂಟ್ ಕೊಡ್ತದೆ. ಸೊ ಈ ಜಜ್ಮೆಂಟ್ ನಿಂದ ಬಾಂಬೆ ಸರ್ಕಾರಕ್ಕೆ ಒಂದು ಖುಷಿ ಆಗೋದಿಲ್ಲ. ಬಾಂಬೆ ಸರ್ಕಾರ ಏನ್ ಮಾಡುತ್ತಂದ್ರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕುತ್ತೆ. ಅಲ್ಲಿ ಬಾಂಬೆ ಗವರ್ನಮೆಂಟ್ ಏನ್ ಮಾಡುತ್ತಂದ್ರೆ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಲಿಕ್ಕರ್ ನ ಒಂದು ವಿಷಯ ನಮ್ಮ ಸ್ಟೇಟ್ ಲಿಸ್ಟ್ ನಲ್ಲೇ ಬರ್ತದೆ. ನಾವು ಡಾಕ್ಟ್ರೈನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್ ನ ಆಧಾರದ ಮೇಲೆ ಈ ಕಾನೂನನ್ನ ತಂದಿದ್ದೇವೆ, ಈ ಕಾನೂನು ಇನ್ವ್ಯಾಲಿಡ್ ಆಗೋದಿಲ್ಲ. ಸೊ ಇದನ್ನ ತಾವು ಪರಿಗಣಿಸಬೇಕು ಅಂತೇಳಿ ಪೆಟಿಷನ್ ಆಗ್ತದೆ. ಈಗ ಸುಪ್ರೀಂ ಕೋರ್ಟ್ ನ ಎದುರುಗಡೆ ಡಾಕ್ಟ್ರೈನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್ ಮತ್ತು ಬಾಂಬೆ ಪ್ರೊಹಿಬಿಷನ್ ಆಕ್ಟ್ 1949 ಮತ್ತು ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ F ಇವುಗಳೆಲ್ಲ ವ್ಯಾಲಿಡಿಟಿ ನೋಡಬೇಕಾದ ಪರಿಸ್ಥಿತಿ ಬರುತ್ತೆ. ಮತ್ತು ಈ ಆಕ್ಟ್ ಏನಾದ್ರೂ ಸೆಂಟ್ರಲ್ ಗವರ್ನಮೆಂಟ್ ಪವರ್ ಅನ್ನ ಎನ್ಕ್ರೋಚ್ ಮಾಡ್ತಾ ಇದೆಯಾ ಅಥವಾ ಫಂಡಮೆಂಟಲ್ ರೈಟ್ಸ್ ಗಳನ್ನ ಎನ್ಕ್ರೋಚ್ ಮಾಡ್ತಾ ಇದೆಯಾ ಎಲ್ಲವನ್ನ ಸುಪ್ರೀಂ ಕೋರ್ಟ್ ಪರಿಗಣನೆ ನೋಡುತ್ತೆ, ಪರಿಶೀಲನೆ, ಕನ್ಸಿಡರೇಷನ್ ಮಾಡುತ್ತೆ, ಎಕ್ಸಾಮಿನೇಷನ್ ಮಾಡುತ್ತೆ, ಇನ್ವೆಸ್ಟಿಗೇಷನ್ ಮಾಡುತ್ತೆ, ಆರ್ಗ್ಯುಮೆಂಟ್ಸ್ ಗಳನ್ನ ಹಿಯರಿಂಗ್ ಮಾಡುತ್ತೆ. ನಂತರ ಎಲ್ಲ ಮುಗಿದ ಮೇಲೆ ಜಡ್ಜ್ಮೆಂಟ್ ಏನ್ ಬರುತ್ತಂದ್ರೆ ಬಾಂಬೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ತಪ್ಪಾಗಿದೆ,
ಬಾಂಬೆ ಪ್ರೊಹಿಬಿಷನ್ ಆಕ್ಟ್ 1949 ಕರೆಕ್ಟ್ ಇದೆ. ಲಿಕ್ಕರನ್ನು ಸೆಲ್ಲಿಂಗ್ ಮಾಡುವಂಥದ್ದು, ಪ್ರೊಸೆಸ್ ಮಾಡುವಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ವಿಷಯ ಸ್ಟೇಟ್ ಲಿಸ್ಟ್ದಾಗಿದೆ. ಇದೊಂದು ಸ್ಟೇಟ್ ಸಬ್ಜೆಕ್ಟ್ ಆಗಿದೆ. ಆದ್ದರಿಂದ ಈ ಕಾನೂನು ಕರೆಕ್ಟ್ ಆಗಿದೆ. ಈ ಒಂದು ಸ್ಟೇಟ್ನ ಸಬ್ಜೆಕ್ಟ್ನ ಪ್ರಕಾರ ಸ್ಟೇಟ್ ಗವರ್ನಮೆಂಟು ಕಂಪ್ಲೀಟ್ ಆಗಿ ಇಂಟಾಕ್ಸಿಕೇಟಿಂಗ್ ವೈನ್ಸ್ ಅನ್ನು ಪ್ರೊಹಿಟ್ ಮಾಡುವಂತಹ ಪವರ್ ಅನ್ನು ಹೊಂದಿದೆ ಅಂತ ಹೇಳಿ ಇನ್ನೊಂದು ವಿಷಯವನ್ನ ಪ್ರಸ್ತಾಪ ಮಾಡುತ್ತೆ. ಈ ಆಕ್ಟ್ ನಲ್ಲಿ ಕೆಲವೊಂದು ಪ್ರೊವಿಷನ್ಸ್ಗಳು ವ್ಯಾಲಿಡ್ ಅಲ್ಲ. ಆ ಕೆಲವೊಂದು ಪ್ರೊವಿಷನ್ಸ್ಗಳು ಸೆಂಟ್ರಲ್ ಸಬ್ಜೆಕ್ಟ್ ನಲ್ಲಿ ಬರ್ತವೆ. ಅವುಗಳನ್ನ ಲೆಜಿಸ್ಲೇಷನ್ ಮಾಡುವಂತ ಅಧಿಕಾರ ಸ್ಟೇಟ್ ಹತ್ರ ಇಲ್ಲ. ಕೆಲವೊಂದು ಪ್ರೊವಿಷನ್ಗಳು ಸ್ಟೇಟ್ ಸಬ್ಜೆಕ್ಟ್ ನಲ್ಲಿವೆ. ಅವುಗಳ ಮೇಲೆ ಸ್ಟೇಟ್ ಬಾಂಬೆ ಗೌರ್ಮೆಂಟ್ ಲೆಜಿಸ್ಲೇಷನ್ ಅನ್ನ ತರಬಹುದು. ಈ ಕಾಯ್ದೆಯ ಪ್ರಕಾರ FN ಬಾಲ್ಸಾರ್ ಅನ್ನುವಂಥವನು ವೈನ್ಸ್, ವಿಸ್ಕಿ, ಬ್ರ್ಯಾಂಡಿ ಅಂತಹ ಪದಾರ್ಥಗಳನ್ನ ಅವನು ಸೆಲ್ಲಿಂಗ್ ಮಾಡೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥದ್ದು ನಿಲ್ಲಿಸಬೇಕಾಗ್ತದೆ. ಮತ್ತು ಆಲ್ಕೋಹಾಲ್ ಅನ್ನು ಒಳಗೊಂಡಿರುವಂತಹ ಮೆಡಿಸಿನ್ ಮತ್ತು ಟಾಯ್ಲೆಟ್ ಐಟಮ್ಸ್ ಗಳನ್ನ ಅವನು ಪ್ರೊಸೆಸ್ ಮಾಡ್ಬೋದು, ಮಾರ್ಬೋದು, ಸೆಲ್ಲಿಂಗ್ ಮಾಡ್ಬೋದು, ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತೇಳಿ ಜಜ್ಮೆಂಟ್ ಕೊಡುತ್ತೆ. ಸೊ ಹೀಗೆ 5 ಜನರ ಒಂದು ಜಡ್ಜ್ ಬೆಂಚ್ಗಳನ್ನು ಹೊಂದಿರುವಂತಹ ಸುಪ್ರೀಂ ಕೋರ್ಟು 25 ಮೇ 1951 ದಿವಸ ಜಜ್ಮೆಂಟ್ ಕೊಡುತ್ತದೆ. ಸ್ನೇಹಿತರೆ, ಈ ಕೇಸ್ನ ನಾವು ನೋಡ್ತಾ ಇರಬೇಕಾದ್ರೆ ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು ಅಂತೇಳಿ ಕೇಳಿದ್ವಿ. ಏನಿದು ಅಂತಂದಾಗ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಮತ್ತು ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನ್ ನ ಒಂದು 7th ಶೆಡ್ಯೂಲ್ ನ ಪ್ರಕಾರ ನಮ್ಮ ಸಂವಿಧಾನದಲ್ಲಿ ಯಾರು ಯಾವ ಸಬ್ಜೆಕ್ಟ್ಗಳ ಮೇಲೆ ಲೆಜಿಸ್ಲೇಷನ್ ಅನ್ನ ಮಾಡಬೇಕು ಅಂತೇಳಿ, ಏಕೆಂದ್ರೆ ನಮ್ಮಲ್ಲಿ ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್ ಅಂತೇಳಿ ಇದಾವೆ. ಯಾವ ಗವರ್ಮೆಂಟ್ಗಳು ಯಾವ ವಿಷಯದ ಮೇಲೆ ಲೆಜಿಸ್ಲೇಷನ್ ಮಾಡಬೇಕು, ಶಾಸನಗಳು ತರಬೇಕು ಅಂತೇಳಿ ಡಿವೈಡ್ ಮಾಡಲಾಗಿದೆ. ಅದಕ್ಕಾಗಿಯೇ ಇಲ್ಲಿ ಸೆಂಟ್ರಲ್ ಲಿಸ್ಟ್ ಮತ್ತು ಸ್ಟೇಟ್ ಲಿಸ್ಟ್ ಮತ್ತು ಕಾನ್ಕರೆಂಟ್ ಲಿಸ್ಟ್ ಅಂತೇಳಿ ಲಿಸ್ಟ್ಗಳನ್ನು ಮಾಡಲಾಗಿದೆ. ಈ ಲಿಸ್ಟ್ಗಳಲ್ಲಿ ವಿಷಯಗಳನ್ನು ಆ್ಯಡ್ ಮಾಡಲಾಗಿದೆ. ಸೆಂಟ್ರಲ್ ಲಿಸ್ಟ್ನ ಮೇಲೆ ಸೆಂಟ್ರಲ್ ಗೌರ್ನಮೆಂಟು, ಸ್ಟೇಟ್ ಲಿಸ್ಟ್ನ ಮೇಲೆ ಸ್ಟೇಟ್ ಗೌರ್ನಮೆಂಟು ಹಾಗೂ ಕಾನ್ಕರೆಂಟ್ ಲಿಸ್ಟ್ನ ಮೇಲೆ ಎರಡೂ ಒಂದು ಗೌರ್ನಮೆಂಟ್ಗಳು ಕಾನೂನುಗಳನ್ನು ತರುವಂತಹ ಒಂದು ಸಾಮರ್ಥ್ಯವನ್ನು, ಪವರನ್ನು ಹೊಂದಿವೆ. ಇವುಗಳನ್ನೇ ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟ್ ಮತ್ತು ಕಾನ್ಕರೆಂಟ್ ಲಿಸ್ಟ್ ಅಂತೇಳಿ ಕರೆಯುತ್ತೇವೆ. ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ F ಏನು ಹೇಳುತ್ತಂತಂದ್ರೆ, ಭಾರತೀಯ ನಾಗರಿಕ ಯಾವುದೇ ಥರದ ಪ್ರೊಫೆಷನನ್ನು, ಅಕ್ಯುಪೇಷನನ್ನು ಮತ್ತು ಟ್ರೇಡ್ ಆ್ಯಂಡ್ ಬಿಸ್ನೆಸ್ಸನ್ನು ಅವನು ಮಾಡ್ಬೋದು ಥ್ರೂ ಔಟ್ ಇಂಡಿಯಾ ಅಂಥೇಳಿ ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ F ಹೇಳುತ್ತದೆ. ಸ್ನೇಹಿತರೆ, ಇದೊಂದಿಷ್ಟು ಈ ಕೇಸ್ನ ಬಗ್ಗೆ ಮಾಹಿತಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕೇಸ್ನ ಬಗ್ಗೆ ನೋಡೋಣ. ಶರಣಾರ್ಥಿ.